ಎಲ್ಲರಿಗೂ ನಮಸ್ತೆ. ರೇಷನ್ ಅಕ್ಕಿಯಿಂದ ಗರಿಗರಿಯಾದಂತಹ ಒಂಬಣ್ಣ ಬರುವಂತಹ ದೋಸೆ ಯಾವ ರೀತಿ ಮಾಡೋದು, ಈ ದೋಸೆಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದ್ರೆ ದೋಸೆ ಕೀಳದೆ ಹಾಗೆ ಒಂಬಣ್ಣ ರೀತಿಯಲ್ಲಿ ಚೆನ್ನಾಗಿ ಬರುತ್ತೆ. ಕೊನೆವರೆಗೂ ನೋಡಿ. ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಯಾವ ರೀತಿ ಮಾಡೋದು ನೋಡೋಣ. ಒಂದು ಪಾತ್ರೆ ತೊಗೊಂಡು ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿಯನ್ನು ನಾನು ತೊಗೋತಾ ಇದ್ದೀನಿ. ರೇಷನ್ ಅಕ್ಕಿನೇ ತೊಗೋತಾ ಇದ್ದೀನಿ, ಬೇರೆ ಯಾವ ಅಕ್ಕಿನೂ ತೊಗೋತಾ ಇಲ್ಲ. ನೀವು ಬೇಕಾದರೆ ಬೇರೆ ಅಕ್ಕಿನೂ ಕೂಡ ಯೂಸ್ ಮಾಡ್ಕೋಬೋದು. ಆದರೆ ನಾನಿಲ್ಲಿ ರೇಷನ್ ಅಕ್ಕಿಯಿಂದನೇ ಮಾಡ್ತಿರೋದ್ರಿಂದ ರೇಷನ್ ಅಕ್ಕಿಯಲ್ಲಿ 2 ಗ್ಲಾಸಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಹಾಗೆ ಈ ಗ್ಲಾಸಲ್ಲಿ 1/4 ಭಾಗದಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಜೊತೆಗೆ 3 ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು 3 ರಿಂದ 4 ಸರಿ ವಾಶ್ ಮಾಡ್ಕೋಬೇಕಾಗುತ್ತೆ. ರೇಷನ್ ಅಕ್ಕಿ ಆಗಿರೋದ್ರಿಂದ ಧೂಳಿನ ಕಣಗಳು ಜಾಸ್ತಿ ಇರೋದ್ರಿಂದ 3 ರಿಂದ 4 ಸರಿ ವಾಶ್ ಮಾಡ್ಕೊಳ್ಳೋದು ಒಳ್ಳೆಯದು. ನೆಕ್ಸ್ಟು ವಾಶ್ ಮಾಡ್ಕೊಂಡಾದಮೇಲೆ ಅಕ್ಕಿ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು ನೆನೆ ಹಾಕಬೇಕಾಗುತ್ತೆ. ಅದನ್ನು ಮುಚ್ಚಿ 4 ರಿಂದ 5 ಅವರು ನೆನೆಯಕ್ಕೆ ಬಿಟ್ಬಿಡೋಣ. ಇನ್ನೇನೊಂದು 10 ನಿಮಿಷದಲ್ಲಿ ಅಕ್ಕಿ ರುಬ್ಬೋ ಟೈಮಲ್ಲಿ ನಾವು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಅವಲಕ್ಕಿನ ತೊಗೊಳ್ಳೋಣ. ಅವಲಕ್ಕಿನ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಕೂಡ ಮುಳುಗೋಷ್ಟು ನೀರನ್ನು ಹಾಕ್ಕೊಂಡು ನೆನೆಸಿಡಬೇಕಾಗುತ್ತೆ. ಒಂದು 10 ನಿಮಿಷ ನೆನ್ಕೊಂಡ್ರೆ ಸಾಕಾಗ್ಬಿಡುತ್ತೆ ಅದು. ನೋಡಿ, ಅಕ್ಕಿ ಮತ್ತು ಕಾಳೆಲ್ಲ ಚೆನ್ನಾಗಿ ನೆಂದಿದೆ. 4 to 5 ಅವರ್ಸ್ ನೆಂದಿದೆ. ನಂತರ ಇದ್ರ ಜೊತೆಗೆ ಅವಲಕ್ಕಿನೂ ಕೂಡ 10 ನಿಮಿಷ ನೆಂದಿದೆ. ಇದ್ರ ಜೊತೆಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ರುಬ್ಕೊಂಡ್ರೆ ದೋಸೆ ಬ್ಯಾಟರ್ ರೆಡಿ ಆಗಿಬಿಡುತ್ತೆ. ಬನ್ನಿ ನೋಡೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡು ನೆನೆಸಿಟ್ಟಿರುವಂತಹ ಅಕ್ಕಿಯನ್ನು ಸ್ವಲ್ಪ ಹಾಕ್ಕೊಂಡು ಅದ್ರ ಜೊತೆಗೆ ಅವಲಕ್ಕಿಯನ್ನು ಕೂಡ ಸೇರಿಸ್ಕೊಂಡು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅನ್ನೆಲ್ಲ ಇದೆ, ಈರುಳ್ಳಿ, ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ತುಂಬ ಸ್ಮೂತಾಗಿ ರುಬ್ಕೋಬೇಕು. ಯಾಕಂದರೆ ಈರುಳ್ಳಿ ಏನಾದರೂ ಸಣ್ಣದಾಗಿ ಸಿಕ್ಕಿದ್ರೆ ದೋಸೆ ಕಿತ್ತೋಗೋವಂಥ ಚಾನ್ಸಸ್ ಇರುತ್ತೆ. ಚೆನ್ನಾಗಿ ರುಬ್ಕೋಬೇಕು. ಒಂಚೂರು ಈರುಳ್ಳಿನೇ ಆಗಲಿ ಅಕ್ಕಿನೇ ಆಗಲಿ ತರಿತರಿಯಾಗಿರಬಾರ್ದು. ತುಂಬ ಸ್ಮೂತಾಗಿ ದೋಸೆಗೆ ಯಾವ ರೀತಿ ರುಬ್ಕೋತೀವೋ ಆ ರೀತಿ ರುಬ್ಕೊಂಡ್ರೆ ಸಾಕಾಗ್ಬಿಡುತ್ತೆ. ನೋಡಿ, ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಅದೇ ರೀತಿ ಮಿಕ್ಕಿರುವಂತಹ ಅಕ್ಕಿ ಹಾಗೆ ಅವಲಕ್ಕಿ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಕೂಡ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ಈರುಳ್ಳಿ ಹಾಕಿರೋದ್ರಿಂದ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ದೋಸೆ ಕೀಳೋ ಅಲ್ಲ, ಚೆನ್ನಾಗಿ ಬರುತ್ತೆ. ರೇಷನ್ ಅಕ್ಕಿಯಿಂದ ಮಾಡಬೇಕಾದ್ರೆ ಈ ರೀತಿ ಒಂದು ಸರಿ ಈರುಳ್ಳಿಯನ್ನು ಸೇರಿಸ್ಕೊಂಡು ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಟೇಸ್ಟು ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಹೋಟೆಲ್ ಶೈಲಿಯಲ್ಲಿ ಯಾವ ರೀತಿ ನಾವು ದೋಸೆನ ತಿಂತೀವಿ ಗರಿಗರಿಯಾಗಿ, ಆ ರೀತಿಯೇ ಚೆನ್ನಾಗಿ ಬರುತ್ತೆ. ಒಂದು ಸರಿ ಟ್ರೈ ಮಾಡಿ. ನಾನು ಎಲ್ಲ ಕೂಡ ರುಬ್ಕೊಂಡು ಮಿಕ್ಸಿ ಜಾರನ್ನು ಕೂಡ ಒಂದು ಸರಿ ತೊಳ್ಕೊಂಡು ಆ ನೀರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಪ್ರೋಸೆಸ್ ಅಂತೂ ತುಂಬಾ ಇಂಪಾರ್ಟೆಂಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಾದಮೇಲೆ ನಾವು ಈ ಮುಚ್ಚಳನ ಮುಚ್ಚಿ ಎತ್ತಿಟ್ಕೋಬೇಕಾಗುತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತ ಅಂದರೆ ಇದಕ್ಕೆ ಮೊದಲೇ ಉಪ್ಪು ಹಾಕ್ಬಿಟ್ಟು ಎತ್ತಿಡ್ತಾರೆ. ಆ ಥರನೂ ಕೂಡ ಮಾಡಬಾರ್ದು. ಉಪ್ಪು ಹಾಕ್ದಲೇ ಎತ್ತಿಟ್ಕೋಬೇಕು. ಜೊತೆಗೆ ಯಾವ ಸೋಡಾನೂ ಕೂಡ ಹಾಕ್ಬಾರ್ದು. ಈ ದೋಸೆಗೆ ಯಾವ ಸೋಡಾ ಕೂಡ ಯೂಸ್ ಮಾಡಿಲ್ಲ ನಾನು. ಜೊತೆಗೆ ನೋಡಿ, ಬ್ಯಾಟರ್ ರೆಡಿಯಾಗಿದೆ. ಇದ್ರ ನೆಕ್ಸ್ಟ್ ಮಾರ್ನಿಂಗ್ ನಾನು ತೆಗ್ದಿರೋದು. ನೋಡಿ, ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ದೋಸೆ ಹಿಟ್ಟು ಚೆನ್ನಾಗಿ ಬಂದಿದೆ. ಈಗ ನಾನು ಎಷ್ಟು ಬೇಕೋ ಅಷ್ಟು ದೋಸೆ ಹಿಟ್ಟನ್ನು ತೊಗೋತಾ ಇದ್ದೀನಿ. ಇನ್ನು ಮಿಕ್ಕಿರೋ ದೋಸೆ ಹಿಟ್ಟನ್ನು ಎತ್ತಿಟ್ಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ದೋಸೆ ಹಿಟ್ಟನ್ನು ಎತ್ತಿಟ್ಕೊಂಡಿದ್ನಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ದೋಸೆ ಹಿಟ್ಟು ರೆಡಿ ಆಗಿಬಿಡುತ್ತೆ. ನಿಜವಾಗ್ಲೂ ಈ ರೀತಿ ಒಮ್ಮೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟು ಕೂಡ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ನಂತರ ಸ್ಟವ್ ಆನ್ ಮಾಡಿಕೊಂಡು ತವಾ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಈ ರೀತಿ ಈರುಳ್ಳಿಯಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಸ್ಪ್ರೆಡ್ ಮಾಡ್ಕೊಂಡ ನಂತರ ಚೆನ್ನಾಗಿ ಚೆನ್ನಾಗಿ ಕಾಯಬೇಕು. ತುಂಬ ಚೆನ್ನಾಗಿ ಕಾಯ್ದಷ್ಟು ದೋಸೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಕಾಯ್ದ ನಂತರ ನಾವು ದೋಸೆ ಹಿಟ್ಟನ್ನು ಹಾಕ್ಕೊಂಡು ದೋಸೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ಬೋದು ಇಲ್ಲಿ ನಾನು ಫಸ್ಟ್ ದೋಸೆನೇ ಎಷ್ಟು ನೀಟಾಗಿ ಬರ್ತಿದೆ ಅಂತ. ಫಸ್ಟ್ ದೋಸೆ ಯಾವಾಗಲೂ ವರ್ಸ್ಟ್ ಅಂತ ಹೇಳ್ತಾರೆ, ಬಟ್ ನೋಡಿ ಫಸ್ಟ್ ದೋಸೆನೇ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ. ಈ ರೀತಿ ಸ್ವಲ್ಪ 1/4 ಭಾಗ ಬೆಂದಾದಮೇಲೆ ನಾವು ಸುತ್ತ ಎಣ್ಣೆ ಹಾಕ್ಕೊಳ್ಳೋಣ. ನಂತರ ಇದು ಒಂಬಣ್ಣ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈ ರೀತಿ ಒಂಬಣ್ಣ ಬಂದಾದಮೇಲೆ ತೆಗೆಯೋಣ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಇಲ್ಲೇ ಗೊತ್ತಾಗ್ಬಿಡುತ್ತೆ.
ಒಂದು ಸ್ವಲ್ಪನೂ ಕೀಳದೆ ಹಾಗೆ ಹೊಂಬಣ್ಣ ಬಂದು ಹಾಗೆ ಹೋಟೆಲ್ ಸ್ಟೈಲಿಯಲ್ಲಿ ಯಾವ ರೀತಿ ಕೊಡ್ತಾರೋ ಆ ರೀತಿ ದೋಸೆ ಬರುತ್ತೆ. ಮತ್ತು ಇನ್ನೊಂದು ದೋಸೆನೂ ಕೂಡ ಹಾಕಿ ತೋರಿಸ್ತಿದ್ದೀನಿ ನೋಡಿ ಯಾವ ರೀತಿ ಬರ್ತಿದೆ. ಸ್ವಲ್ಪನೂ ಕೀಳ್ತಿಲ್ಲ, ಹಾಕಬೇಕಾದ್ರೂ ಅಷ್ಟೇ ಸ್ವಲ್ಪನೂ ಕೀಳ್ತಿಲ್ಲ, ಚೆನ್ನಾಗಿ ಬರ್ತಿದೆ. ಈ ಟಿಪ್ಸನ್ನು ಯಾರೂ ಕೂಡ ಹೇಳಿರೋಲ್ಲ, ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ಳೋ ಟಿಪ್ಸು ಯಾರೂ ಹೇಳಿರಲ್ಲ. ಸೊ ಈ ಟಿಪ್ಸನ್ನು ಯೂಸ್ ಮಾಡಿಕೊಂಡು ಒಮ್ಮೆ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಈ ರೀತಿ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಗರಿಗರಿಯಾದಂತಹ ಹೊಂಬಣ್ಣದ ದೋಸೆ ರೆಡಿ ಆಗಿಬಿಡುತ್ತೆ. ಟೇಸ್ಟು ಕೂಡ ಹೋಟೆಲ್ಗಳಲ್ಲಿ ತಿನ್ನುವಂತಹ ದೋಸೆಗಿಂತ ತುಂಬಾ ರುಚಿ ಕೊಡುತ್ತೆ. ಒಂದ್ಸರಿ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.